ಇಲ್ಲ, ಬಂದ್ಗೆ ಬೆಂಬಲ ನೀಡಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ. ನಾನು ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರ ಹೋರಾಟ ಮಾಡಬೇಕಿದೆ. ವಿದ್ಯಾರ್ಥಿಗಳ ಪರ ಮಾರ್ಚ್ 3ರಿಂದ ಹೋರಾಟಕ್ಕೆ ಮುಂದಾಗ್ತೇನೆ. ಈ ಕರ್ನಾಟಕ ಬಂದ್ಗೆ ನನ್ನ ಬೆಂಬಲ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕರವೇ ನಾರಾಯಣಗೌಡರು ಮಾಹಿತಿ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರ ನನ್ನ ಹೋರಾಟ ಇದೆ. ಮಾರ್ಚ್ 3ನೇ ತಾರೀಕಿನಿಂದ ನಾನು ಹೋರಾಟ ಆರಂಭಿಸ್ತಾ ಇದ್ದೀನಿ. ಹಾಗಾಗಿ ಈಗ ಕರ್ನಾಟಕ ಬಂದ್ ಏನು ಘೋಷಣೆ ಆಗಿದೆ, ಅದಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ಕರವೇ ನಾರಾಯಣಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಕಂಪನಿಗಳು, ಎಲ್ಲ ವಲಯಗಳು ಇದಕ್ಕೆ ಪ್ರೋತ್ಸಾಹಿಸಬೇಕು, ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಆದರೆ ಕರವೇ ಅಧ್ಯಕ್ಷ ನಾರಾಯಣಗೌಡ ನನ್ನ ಬೆಂಬಲ ಇದಕ್ಕೆ ಇಲ್ಲ ಅಂದಿದ್ದಾರೆ. ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರವಾಗಿ ನಾನು ಹೋರಾಟ ಮಾಡಬೇಕಾಗಿದೆ. ಮಾರ್ಚ್ 3ರಿಂದ ಹೋರಾಟ ನಿಗದಿಯಾಗಿದೆ. ಹಾಗಾಗಿ ಇದಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಒಂದು ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಇದಕ್ಕೆ ಬೆಂಬಲಿಸಬೇಕು. ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಮಾಡೋಣ, ಎಲ್ಲರೂ ಸಹಕರಿಸಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಕರವೇ ನಾರಾಯಣಗೌಡ ಇಲ್ಲ ಅಂದಿದ್ದಾರೆ. ಇದಕ್ಕೆ ನಮ್ಮ ಬೆಂಬಲ ಇಲ್ಲ. ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಹೋರಾಟ ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಬೆಂಬಲ ಇದಕ್ಕೆ ಇರೋದಿಲ್ಲ ಅಂತ ಕರವೇ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಬೆಳಗಾವಿ ಪುಂಡಾಟಿಕೆಯ ಬಗ್ಗೆ ಹೋರಾಟಕ್ಕೆ ನಾರಾಯಣಗೌಡರು ನನ್ನ ಬೆಂಬಲ ಇಲ್ಲ ಅಂದಿದ್ದಾರೆ. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಬೆಂಬಲ ಇಲ್ಲ, ಯಾಕಂದ್ರೆ ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರವಾಗಿ ನನ್ನ ಹೋರಾಟ ಮಾಡಬೇಕಾಗಿದೆ ಅಂತ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಒಂದು ಕಡೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ನಾರಾಯಣಗೌಡರು ಹೇಳ್ತಿದ್ದಾರೆ ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ. ಬೆಳಗಾವಿಗೆ ಹೋಗಿ ಹೋರಾಟದಲ್ಲಿ ಭಾಗಿಯಾಗಿದ್ರು ನಾರಾಯಣಗೌಡರು, ಆದ್ರೆ ಈಗ ಬೆಂಬಲ ಇಲ್ಲ ಅಂತಿದ್ದಾರೆ. ಏನಾಗಿದೆ? ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಹಲ್ಲೆಯನ್ನ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿಗೆ ಹೋಗಿ ಸಾಕಷ್ಟು ಸಂಘಟನೆಗಳು ಹೋರಾಟವನ್ನ ನಡೆಸಿದ್ರು. ಅದರಲ್ಲಿ ನಾರಾಯಣಗೌಡರು ಕೂಡ ನೀವು ಹೇಳ್ದಾಗೆ ಒಬ್ರು. ಆದ್ರೆ ನಾರಾಯಣಗೌಡರು ಈಗ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು, ನಾನು ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರವಾಗಿ ನಾನು ಹೋರಾಟವನ್ನ ಮಾಡಬೇಕಾಗಿದೆ. ಮಾರ್ಚ್ 3ನೇ ತಾರೀಕಿನ ನಂತರ ನಾನು ದೊಡ್ಡ ಮಟ್ಟದ ಹೋರಾಟವನ್ನ ವಿದ್ಯಾರ್ಥಿಗಳಿಗಾಗಿ ನಾನು ಮಾಡ್ತಾ ಇದ್ದೀನಿ. ಸೊ ಈ ಕಾರಣಕ್ಕಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇವರು ಕರೆ ನೀಡಿರುವಂತಹ ಬಂದ್ಗೆ ನಾನು ಬೆಂಬಲವನ್ನ ಸೂಚಿಸಲ್ಲ. ನಂದೇ ಆದಂತಹ ಹೋರಾಟಗಳು ಇದೆ, ನಂದೇ ಆದಂತಹ ಹೋರಾಟಗಳ ರೂಪುರೇಷೆಗಳನ್ನ ನಾನು ಆಲ್ರೆಡಿ ರೂಪಿಸ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನ ನಾರಾಯಣಗೌಡರು ಹೇಳ್ತಾ ಇರುವಂತದ್ದು. ಇನ್ನೊಂದು ಕಡೆ ಪ್ರವೀಣ್ ಶೆಟ್ಟರನ್ನ ಕೇಳಿದಂತ ಸಂದರ್ಭದಲ್ಲೂ ಕೂಡ ನಾನು ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿಲ್ಲ, ಬೆಂಬಲವನ್ನ ನೀಡಬೇಕಾ ನೀಡಬಾರ್ದಾ ಅನ್ನುವಂಥದ್ದನ್ನ ನಾನು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿಲ್ಲ. ಆದ್ರೆ ಬಹುತೇಕ ನಾನು ಬೆಂಬಲವನ್ನ ನೀಡುವಂತದ್ದು ಡೌಟು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಕಳೆದ ಬಾರಿ ಬಂದ್ಗೆ ಕರೆ ನೀಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪ್ರೆಸ್ ಮೀಟ್ ನಲ್ಲೇ ಕೂತು ಪ್ರವೀಣ್ ಶೆಟ್ಟರು ಬೆಂಬಲವನ್ನ ಸೂಚಿಸಿದ್ರು. ವಾಟಾಳ್ ನಾಗರಾಜ್ ಅವರ ಜೊತೆಯಲ್ಲೇ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಈ ಬಾರಿ ಕೂಡ ಪ್ರವೀಣ್ ಶೆಟ್ಟರನ್ನ ನಾವು ಮನವೊಲಿಸ್ತೀವಿ ಅನ್ನುವಂತಹ ಮಾತನ್ನ ವಾಟಾಳ್ ನಾಗರಾಜ್ ಅವರು ಇರಬಹುದು, ಅವರ ಕಡೆಯವರು ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳನ್ನ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಕೂಡ ಪ್ರತಿಭಟನೆಗಾಗ್ಲಿ ಬಂದ್ಗಾಗ್ಲಿ ಬೆಂಬಲವನ್ನ ಸೂಚಿಸ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಸಾಕಷ್ಟು ಸಂಘಟನೆಗಳು ನಾವು ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಕನ್ನಡಿಗರ ಮೇಲಿನ ಹಲ್ಲೆಯನ್ನ ನಾವು ಖಂಡಿಸ್ತೀವಿ, ಆದ್ರೆ ಬಂದ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲವನ್ನ ನೀಡಲ್ಲ ಅನ್ನುವಂತಹ ಮಾತನ್ನ ಸದ್ಯಕ್ಕೆ ಹೇಳ್ತಾ ಇರುವಂತದ್ದು. ಭಾವನಾ. ಎಸ್, ಧನ್ಯವಾದ ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.